ಒಬ್ಬ ಸರ್ಕಾರಿ ಅಧಿಕಾರಿ ಮನಸ್ಸು ಮಾಡಿದರೆ ವ್ಯವಸ್ಥೆಯನ್ನು ಹೇಗೆ ಬದಲಾಯಿಸಬಹುದು ಮತ್ತು ಜನರ ಆಶಾಕಿರಣವಾಗಿ ಹೇಗೆ ಕೆಲಸ ಮಾಡಬಹುದು ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆ MK ಸುರೇಶ್. ಕುಮಟಾ ಹಾಗೂ ಜೋಗ ಕಾರ್ಗಲ್ನಲ್ಲಿ ತಮ್ಮ ದಕ್ಷ ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳಿಂದಲೇ ಜನರ ಮನಗೆದ್ದಿರುವ ಈ ಜನಪರ ಅಧಿಕಾರಿಯ ದಿಟ್ಟತನ ಮತ್ತು ಸಾಧನೆಯ ಹಾದಿಯ ಒಂದು ಕಿರುನೋಟ ಇಲ್ಲಿದೆ. ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿ ಇತ್ತೀಚೆಗೆ ನಡೆದ ಭವ್ಯ ಸಮಾರಂಭದಲ್ಲಿ ದಕ್ಷ ಅಧಿಕಾರಿ MK ಸುರೇಶ್ ಅವರನ್ನ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಹಿಂದೆ ಕುಮಟಾ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಸುದೀರ್ಘ 5.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಅವರು ಪ್ರಸ್ತುತ ಸಾಗರ ತಾಲೂಕಿನ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಅತ್ಯುತ್ತಮ ಆಡಳಿತ ನಿರ್ವಹಣೆ ಹಾಗೂ ನಿಸ್ವಾರ್ಥ ವೈಯಕ್ತಿಕ ಸಮಾಜ ಸೇವೆಯನ್ನ ಪರಿಗಣಿಸಿ ಈ ಹೆಮ್ಮೆಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಕುಮಟಾದಲ್ಲಿ ಸುರೇಶ್ ಅವರ ಆಡಳಿತಾವಧಿ ಇಂದಿಗೂ ಜನಮಾನಸದಲ್ಲಿ ಹಸಿರಾಗಿದೆ. ಕೊರೋನಾ ಮಹಾಮಾರಿಯ ಸಂಕಷ್ಟದ ಕಾಲದಲ್ಲಿ ಪುರಸಭಾ ವ್ಯಾಪ್ತಿಯ ಪ್ರತಿ ಮನೆಗೆ ದಿನಸಿ ಹಾಗೂ ತರಕಾರಿ ತಲುಪಿಸುವ ಮೂಲಕ ಜನರ ಪಾಲಿನ ಆಪತ್ಬಾಂಧವರಾಗಿದ್ದರು. 2011ರ ಅವಧಿಯಲ್ಲಿ ಹಳೆ ಬಸ್ ನಿಲ್ದಾಣದಿಂದ ಬಾಳಗಿ ಮೆಡಿಕಲ್ ಹಾಗೂ ಅನಂತ್ ಕಾಂಪ್ಲೆಕ್ಸ್ನಿಂದ ಗಿಬ್ ಸರ್ಕಲ್ ವರೆಗಿನ ರಸ್ತೆ ಅಗಲೀಕರಣವನ್ನ ಯಶಸ್ವಿಯಾಗಿ ನಿರ್ವಹಿಸಿ ಕುಮಟಾ ಜನತೆಯ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದರು. ಇವೆಲ್ಲಕ್ಕಿಂತ ಮಿಗಿಲಾಗಿ ಕುಮಟಾದ ಚಿತ್ರಗಿ ಹಳ್ಕಾರ್ ಕ್ರಾಸ್ ಸಮೀಪವಿದ್ದ ಸುಮಾರು 30 ವರ್ಷಗಳ ಹಳೆಯ ಮೈದಾನ ವಿವಾದವನ್ನ ಅವರು ಬಗೆಹರಿಸಿದ ರೀತಿ ನಿಜಕ್ಕೂ ಶ್ಲಾಘನೀಯ. ಎಂತಹ ರಾಜಕೀಯ ಒತ್ತಡಗಳಿಗೂ ಮಣಿಯದೆ ಬರೋಬ್ಬರಿ 5 ಎಕರೆ ಜಾಗವನ್ನ ಪುರಸಭೆಯ ಸ್ವತ್ತನ್ನಾಗಿ ಪರಿವರ್ತಿಸಿ ಅಲ್ಲೊಂದು ಸುಸಜ್ಜಿತ ಒಣಕಸ ಸಂಗ್ರಹಣಾ ಘಟಕವನ್ನ ನಿರ್ಮಿಸಿದ್ದು ಅವರ ಆಡಳಿತದ ದಿಟ್ಟತನಕ್ಕೆ ಸಾಕ್ಷಿ. ಇವರ ಕಾಲದಲ್ಲೇ ಕುಮಟಾ ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಒಲಿದು ಬಂದಿದ್ದವು. ಕೇವಲ ಅಭಿವೃದ್ಧಿ ಮಾತ್ರವಲ್ಲ, ಬಿಕ್ಕಟ್ಟುಗಳನ್ನ ನಿಭಾಯಿಸುವಲ್ಲೂ ಸುರೇಶ್ ಎತ್ತಿದ ಕೈ. 2023ರ ವಿಧಾನಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಭಟ್ಕಳ ತಹಶೀಲ್ದಾರ್ ಕಚೇರಿ ಎದುರು ಮೊಗೇರ ಸಮಾಜ ನಡೆಸುತ್ತಿದ್ದ ಮೀಸಲಾತಿ ಹೋರಾಟವನ್ನ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡದಂತೆ ಅತ್ಯಂತ ನಾಜೂಕಾಗಿ ಅಂತ್ಯಗೊಳಿಸುವಲ್ಲಿ ಇವರ ಕಾರ್ಯವೈಖರಿ ಪ್ರಮುಖವಾಗಿತ್ತು. ಆಡಳಿತದ ಬಿಗಿಯ ಜೊತೆಗೆ ಕಲೆಯ ಒಲವಿರುವ ಇವರು ದರ್ಪಕ್ಕೆ ತಕ್ಕ ಸರ್ಪ ಹಾಗೂ ಅನುಮಾನ ಎಂಬ ನಾಟಕಗಳನ್ನ ರಚಿಸಿದ ಪ್ರತಿಭಾವಂತ ರಂಗಕರ್ಮಿ ಕೂಡ ಹೌದು. ಸದ್ಯ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುರೇಶ್ ಅಲ್ಲಿಯೂ ಅಭಿವೃದ್ಧಿಯ ಮೈಲಿಗಲ್ಲು ನೆಟ್ಟಿದ್ದಾರೆ. ಜೋಗದ ಅಪಾಯಕಾರಿ ದೇವರಗುಂಡಿ ನೀರಿನ ಹೊಂಡವನ್ನ ಮುಚ್ಚಿಸುವ ಮೂಲಕ ಅದೆಷ್ಟೋ ಅಮೂಲ್ಯ ಜೀವಗಳನ್ನ ಉಳಿಸಿದ್ದಾರೆ. ದುರ್ಗಮ ಘಟ್ಟ ಪ್ರದೇಶಗಳಾದ ಹೆನ್ನಿವಾಟಕಿ, ತಾಸುಳ್ಳಿ, ಹಿರೇಹೆನ್ನಿ ಹಾಗೂ ಸುಂಕದ ಮನೆ ಭಾಗದ ಸುಮಾರು 300ಕ್ಕೂ ಅಧಿಕ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕ್ರಿಯಾ ಯೋಜನೆ ರೂಪಿಸಿ ಕತ್ತಲಲ್ಲಿದ್ದ ಆ ಕುಟುಂಬಗಳ ಬಾಳಿನಲ್ಲಿ ಅಕ್ಷರಶಃ ಬೆಳಕು ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.